ಕೇಂದ್ರ ಸಚಿವ ವಿ ಸೋಮಣ್ಣ ಯು-ಟರ್ನ್. ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗಲ್ಲ, ಮತ್ತೆ ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ ಅಷ್ಟೇ. ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ. ಕೇಂದ್ರದ ನಾಯಕರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ. ಕೇಂದ್ರದ ನಾಯಕರು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಮೋದಿ ಶಾ ಇಬ್ರು ಕೂಡ ನಂಬಿಕೆಯಿಂದಲೇ ನನ್ನ ಮೇಲೆ ಇಷ್ಟು ಜವಾಬ್ದಾರಿ ಸಿಕ್ಕಿದೆ. ಹೈಕಮಾಂಡ್ ಮುಂದೆ ಯಾರ ಕೆಲಸ ಕೊಟ್ಟರು ಕೂಡ ಮಾಡಲಿಕ್ಕೆ ಸಿದ್ಧ. ವಿ ಸೋಮಣ್ಣ ಅವರು ಸ್ಪಷ್ಟನೆ. ವೀಕ್ಷಕರೇ, ವಿ ಸೋಮಣ್ಣ ಅವರು ಒಂದಿಷ್ಟು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯು-ಟರ್ನ್ ಅನ್ನ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ವಿ ಸೋಮಣ್ಣ ಅವರು ಹೇಳ್ಕೊಂಡಿದ್ದಿಷ್ಟೇ, ರಾಜಕೀಯ ಜೀವನದಿಂದ ನಿವೃತ್ತನಾಗಿಲ್ಲ, ನಾನು ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ರಾಜಕೀಯ ಜೀವನದಿಂದ ಏನಾದರೂ ನಿವೃತ್ತನಾಗ್ತೀನಿ ಅಂತ ಹೇಳಿದ್ದೀನ ಅಂತ ಹೇಳಿ ಈಗ ಪ್ರಶ್ನೆಯನ್ನ ಮಾಡಿರುವಂಥದ್ದು. ವಿ ಸೋಮಣ್ಣ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರದ ನಾಯಕರು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಮೋದಿ ಮತ್ತು ಶಾ ಇಬ್ರು ಕೂಡ ನಂಬಿಕೆ ಇಟ್ಕೊಂಡಿದ್ದಾರೆ. ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಹೈಕಮಾಂಡ್ ಮುಂದೆ ನಾನು ಯಾವ ಕೆಲಸವನ್ನ ಕೊಟ್ಟರೂ ಕೂಡ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ವಿ ಸೋಮಣ್ಣ ಅವರು ಮಾತನಾಡಿರುವಂಥದ್ದು. ರಾಜ್ಯ ಬಿಜೆಪಿ ಏನೇ ಹೇಳಿದ್ರು ಕೂಡ, ಏನೇನು ಜವಾಬ್ದಾರಿ ಕೂಡ ಕೊಟ್ಟರೂ ಕೂಡ ನಾನು ನಿರ್ವಹಿಸ್ತೇನೆ, ಹೈಕಮಾಂಡ್ ಮೇಲೆ ಡಿಪೆಂಡ್ ಅಂತ ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಿವೃತ್ತವನ್ನು ಘೋಷಣೆ ಮಾಡಿಲ್ಲ, ನಿವೃತ್ತಿ ಹೊಂದ್ತೀನಿ ಅಂತ ಹೇಳಲಿಲ್ಲ ಹೇಳಿದ್ದಾರೆ. ಅಂದರೆ ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನು ಮಾತ್ರ ನಾನು ಹೇಳಿದ್ದೇನೆ. ಶೀಘ್ರವೇ ವಿಜಯೇಂದ್ರಗೆ ಒಂದು ಬಿಗ್ ಶಾಕ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಇವರ ಒಂದು ಉತ್ತರದಿಂದ ಸಿಗ್ತಾ ಇರುವಂಥದ್ದು. ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಈಗೇನಾದ್ರು ವಿ ಸೋಮಣ್ಣ ಅವರು ಕೊಡ್ತಾರಾ ಎನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಏನು ಗೊತ್ತಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಬರುತ್ತೆ ಅಂತ ಹೇಳಿ. ನನ್ನ ಪ್ರಕಾರ ರಾಜ್ಯಾಧ್ಯಕ್ಷ ಸ್ಥಾನ ಕಾದು ನೋಡಬೇಕಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಯು-ಟರ್ನ್. ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗಲ್ಲ, ಮತ್ತೆ ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ ಅಷ್ಟೇ. ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ. ಕೇಂದ್ರದ ನಾಯಕರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ. ಕೇಂದ್ರದ ನಾಯಕರು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಮೋದಿ ಶಾ ಇಬ್ರು ಕೂಡ ನಂಬಿಕೆಯಿಂದಲೇ ನನ್ನ ಮೇಲೆ ಇಷ್ಟು ಜವಾಬ್ದಾರಿ ಸಿಕ್ಕಿದೆ. ಹೈಕಮಾಂಡ್ ಮುಂದೆ ಯಾರ ಕೆಲಸ ಕೊಟ್ಟರು ಕೂಡ ಮಾಡಲಿಕ್ಕೆ ಸಿದ್ಧ. ವಿ ಸೋಮಣ್ಣ ಅವರು ಸ್ಪಷ್ಟನೆ. ವೀಕ್ಷಕರೇ, ವಿ ಸೋಮಣ್ಣ ಅವರು ಒಂದಿಷ್ಟು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯು-ಟರ್ನ್ ಅನ್ನ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ವಿ ಸೋಮಣ್ಣ ಅವರು ಹೇಳ್ಕೊಂಡಿದ್ದಿಷ್ಟೇ, ರಾಜಕೀಯ ಜೀವನದಿಂದ ನಿವೃತ್ತನಾಗಿಲ್ಲ, ನಾನು ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ರಾಜಕೀಯ ಜೀವನದಿಂದ ಏನಾದರೂ ನಿವೃತ್ತನಾಗ್ತೀನಿ ಅಂತ ಹೇಳಿದ್ದೀನ ಅಂತ ಹೇಳಿ ಈಗ ಪ್ರಶ್ನೆಯನ್ನ ಮಾಡಿರುವಂಥದ್ದು. ವಿ ಸೋಮಣ್ಣ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರದ ನಾಯಕರು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಮೋದಿ ಮತ್ತು ಶಾ ಇಬ್ರು ಕೂಡ ನಂಬಿಕೆ ಇಟ್ಕೊಂಡಿದ್ದಾರೆ. ನನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಹೈಕಮಾಂಡ್ ಮುಂದೆ ನಾನು ಯಾವ ಕೆಲಸವನ್ನ ಕೊಟ್ಟರೂ ಕೂಡ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ವಿ ಸೋಮಣ್ಣ ಅವರು ಮಾತನಾಡಿರುವಂಥದ್ದು. ರಾಜ್ಯ ಬಿಜೆಪಿ ಏನೇ ಹೇಳಿದ್ರು ಕೂಡ, ಏನೇನು ಜವಾಬ್ದಾರಿ ಕೂಡ ಕೊಟ್ಟರೂ ಕೂಡ ನಾನು ನಿರ್ವಹಿಸ್ತೇನೆ, ಹೈಕಮಾಂಡ್ ಮೇಲೆ ಡಿಪೆಂಡ್ ಅಂತ ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಿವೃತ್ತವನ್ನು ಘೋಷಣೆ ಮಾಡಿಲ್ಲ, ನಿವೃತ್ತಿ ಹೊಂದ್ತೀನಿ ಅಂತ ಹೇಳಲಿಲ್ಲ ಹೇಳಿದ್ದಾರೆ. ಅಂದರೆ ತುಮಕೂರಿನಿಂದ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನು ಮಾತ್ರ ನಾನು ಹೇಳಿದ್ದೇನೆ. ಶೀಘ್ರವೇ ವಿಜಯೇಂದ್ರಗೆ ಒಂದು ಬಿಗ್ ಶಾಕ್ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಇವರ ಒಂದು ಉತ್ತರದಿಂದ ಸಿಗ್ತಾ ಇರುವಂಥದ್ದು. ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಈಗೇನಾದ್ರು ವಿ ಸೋಮಣ್ಣ ಅವರು ಕೊಡ್ತಾರಾ ಎನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಏನು ಗೊತ್ತಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಬರುತ್ತೆ ಅಂತ ಹೇಳಿ. ನನ್ನ ಪ್ರಕಾರ ರಾಜ್ಯಾಧ್ಯಕ್ಷ ಸ್ಥಾನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.